ಇವತ್ತು ಗಿಡ ಕತ್ತರಿಸ್ಯಾರ, ನಾಳೆ ದಿನ ನಮ್ಮನ್ನೇ ಕತ್ತರಿಸಲ್ಲ ಅಂತ ಯಾ ಗ್ಯಾರಂಟಿ ಸರ್? ಯಾರು ಮಾಡಿರಪ್ಪ ಪರಮಾತ್ಮ ಗೊತ್ತು, ನನಗೆ ಗೊತ್ತಿಲ್ಲ. ತುಮಕೂರಿನಲ್ಲಿ ನಿಲ್ಲುತ್ತಲೇ ಇಲ್ಲ ಕಿಡಿಗೇಡಿಗಳ ಅಟ್ಟಹಾಸ. ವೈಯಕ್ತಿಕ ದ್ವೇಷಕ್ಕೆ 50ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನ ಕಡಿದು ವಿಕೃತಿ. ನೋಡಪ್ಪ ಎಸ್ ವೀಕ್ಷಕರೇ, ಇತ್ತೀಚೆಗೆ ವಿಕೃತ ಮನಸ್ಥಿತಿಯ ಜನರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಯಾವ್ಯಾವುದೋ ವೈಯಕ್ತಿಕ ದ್ವೇಷಕ್ಕೆ 16 ವರ್ಷಗಳಿಂದ ಮಕ್ಕಳಂತೆ ಸಾಕಿದ ಅಡಿಕೆ ತೆಂಗಿನ ಮರಗಳನ್ನ ಕಡಿದು ಹಾಕಿ ವಿಕೃತಿ ಮೆರೆದಿದ್ದಾರೆ. ಅದರಲ್ಲಿಯೂ ತುಮಕೂರು ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿದ್ದು, ಇದೀಗ ಮತ್ತೊಂದು ಇಂತಹದೇ ಪ್ರಕರಣ ಗುಬ್ಬಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ತನ್ನ ಜಮೀನಿಗೆ ಹೋಗಲು ದಾರಿ ಬಿಡಲಿಲ್ಲ ಎಂಬ ಕಾರಣಕ್ಕೆ 2 ಕುಟುಂಬಗಳ ನಡುವೆ ಉಂಟಾದ ವೈಷಮ್ಯ ವಿಕೋಪಕ್ಕೆ ತಿರುಗಿ ಜೀವನಕ್ಕೆ ಆಧಾರವಾಗಿದ್ದ ಅಡಿಕೆ ಮರಗಳನ್ನು ಅಮಾನುಷ್ಯವಾಗಿ ಕಡಿದು ವಿಕೃತಿ ಮೆರೆದಿರುವ ಘಟನೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಜನಕದೇವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ತಾಲೂಕಿನ ಕಡಬ ಹೋಬಳಿಯ ಜನಕದೇವನಹಳ್ಳಿ ಗ್ರಾಮದ ರವೀಶ್ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ 14ರ ವಿಸ್ತೀರ್ಣ 2 ಎಕರೆ 16 ಗುಂಟೆ ಜಮೀನಿನಲ್ಲಿ ಸೊಗಸಾಗಿ ಬೆಳೆದು ನಿಂತಿದ್ದ 50ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಕಿಡಿಗೇಡಿಗಳು ತಡರಾತ್ರಿ ದಾರುಣವಾಗಿ ಕಡಿದುಹಾಕಿರುವ ಘಟನೆ ನಡೆದಿದೆ. ಕಳೆದ 3 ತಿಂಗಳ ಹಿಂದೆ ಪಕ್ಕದ ಜಮೀನಿನ ಮಾಲೀಕರೊಬ್ಬರು ತಮ್ಮ ಜಮೀನಿಗೆ ಹೋಗಲು ರಸ್ತೆಯಿಲ್ಲ ಎಂದು ಗುಬ್ಬಿ ಪೊಲೀಸ್ ಠಾಣೆಗೆ ಸುಳ್ಳು ದೂರನ್ನ ನೀಡಿದ್ದು, ಈ ಪೈಕಿ ವಿಚಾರಣೆ ನಡೆಸಿದ ಪೊಲೀಸರು ದೂರು ನೀಡಿದ್ದ ವ್ಯಕ್ತಿಗೆ ತಿಳುವಳಿಕೆ ನೀಡಿ ಕಳಿಸಿದ್ರು. ಅಂದಿನಿಂದ ಸುಮ್ಮನಿದ್ದ ಕೆಲವರು ತಮ್ಮ ಮೇಲಿನ ದ್ವೇಷಕ್ಕೆ ಮಕ್ಕಳಂತೆ ಬೆಳೆಸಿದ್ದ ಅಡಿಕೆ ಮರಗಳನ್ನು ತಡರಾತ್ರಿ ಕಡಿದುಹಾಕಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಜಮೀನು ಮಾಲೀಕ ರವೀಶ್ ಹೆಂಡತಿ ಮಹದೇವಮ್ಮ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಾಡ್ಕೊಂಡು ಈ ತರ ಗಿಡ ಗಂಡೆ ಎಲ್ಲ ಕತ್ತರಿಸ್ಕೊಂಡು ನಾವು ಕಷ್ಟ ಬಿದ್ದು 6 ವರ್ಷದಿಂದ ಮಾಡಿದೀವಲ್ಲ, ಇವತ್ತು ಈ ತರ ಎಲ್ಲ ಕತ್ತರಿಸಿ ನಮ್ಮನ್ಗೆ ಈ ತರ ನೋವು ಕೊಡ್ತಾವ್ರಲ್ಲ, ಈ ಒಂದು ತೊಟ್ಟು ವಿಷ ಕೊಟ್ಟು ನಮ್ಮನ್ನೇ ವಿಷ ಕೊಟ್ಬಿಟ್ರೆ ಅವರೇ ಎಲ್ಲ ಮಾಡ್ಕೊಂಡ್ಬಿಡ್ಬೋದಲ್ಲ. ಈ ತರ ಈ ಕೆಲಸ ಮಾಡೋದು, ಇವತ್ತು ಗಿಡ ಕತ್ತರಿಸ್ಯಾರ, ನಾಳೆ ದಿನ ನಮ್ಮನ್ನೇ ಕತ್ತರಿಸಲ್ಲ ಅಂತ ಯಾ ಗ್ಯಾರಂಟಿ ಸರ್? ಏನ್ ಮಾಡಕ್ತಾನೆ ಇವ್ರು ಏಚಿತ್ತಾರ? ಹಿಂದೆಲ್ಲ ನೋವು ಕೊಟ್ರು, ಆ ನೋವುಗಳ್ನೆಲ್ಲ ನಾವು ತಿಂದ್ಕೊಂಡು ಇವತ್ತು ಏನೋ ಗಿಡ ಗಂಟೆ ಕಟ್ಕೊಂಡು ಸಾಲ ಸೂಲ ಮಾಡ್ಕೊಂಡು ನಾವು ಕಂಡರ ಮೇಲೆಲ್ಲ ಬಡ್ಡಿ ತಂದು ಕಲ್ಲು ಎಲ್ಲ ಕೀಳ್ಸ್ಕೊಂಡು ಡ್ರಿಪ್ ಮಾಡಿಸ್ಕೊಂಡು ಅಡಿಕೆ ಸಸಿ ಕಟ್ಟಿ ಇಷ್ಟು ಹತ್ರ ಗಿಡ ಮಾಡಿದೀವಲ್ಲ, ಇವತ್ತು ಅವ್ರು ಈ ತರ ಮಾಡ್ಯಾರಲ್ಲ, ನಾಳೆ ದಿನ ನಮ್ಮನ್ನ ಏನ್ ಮಾಡಕ್ ಏಚಲ್ಲ ಇವ್ರು. ಅದ್ರ ಬದ್ಲು ಒಂದು ದೊಡ್ಡ ವಿಷಯನೇ ಕೊಟ್ಬಿಡ್ಲಿ ಹೇಳಿ ಸರ್. ಅದಕ್ಕೆ ಏನು ಪರಿಹಾರ ಅವ್ರಿಗೆ ಏನು ಸಿಕ್ಬಿಡುತ್ತೋ ಅದನ್ನ ಅವರೇ ತಿನ್ಕೊಂಬಿಡ್ಲಿ, ನಮ್ಗೇನು ಬೇಡವೇ ಬೇಡ. ಈ ಥರ ನೋವು ಕೊಡೋಕೆ ಇವರೇ ಬೇಕೇನಿ ಸರ್? ಈ ಮನುಷ್ಯಂತಾನೆ ಬಿಡ್ತಾರೇನಿ ಸರ್? ಇವತ್ತು ನೈಟ್ ಬಂದು ಗಿಡ ಕದ್ರಸ್ಯಾರಿ, ನೆನ್ನೆ ಎಲ್ಲ ನಾವು ಇಲ್ಲೇ ಇದ್ದೆ ಸರ್, ನಮ್ಮ ತಕ್ಕೆ ಬಂದು ಕೇಳಿದ್ರಾಗ್ತಿರ್ಲಿ. ಈ ಥರ ಬಂದು ನೈಟ್ ಗಿಡ ಕದ್ರಸ ಅಂತದ್ದು ಏನೈತಿ ಸರ್? ಅವಶ್ಯಕತೆ ಅವ್ರು ಕಷ್ಟಪಟ್ಟು ಅವ್ರು ಮಾಡಿದ್ರೆ ತಾನೆ ಅವ್ರಿಗೆ ಗೊತ್ತಾಗ್ತಿತ್ತು. ಇವತ್ತು ನಾವು ಕಷ್ಟ ಬಿದ್ದು ಮಾಡಿರೋರಿಗೆ ಇವತ್ತು ನಮ್ಮ ಕೈಲಿ ನಿಂತ್ಕೊಳಕ್ಕಾಗ್ತಾ ಇಲ್ಲ. ಇವತ್ತು ಅವ್ರೇನೋ ಅಚ್ಚುಕಟ್ಟಾಗ ಅವ್ರು ಮಾಡ್ಬಿಟ್ಟು ಅವ್ರ ಮನ್ಗಳಾಗ ಅವ್ರವ್ರಿ. ಇವತ್ತು ನಾವು ನೋವು ತಿಂತಾ ಇರೋದು, ಇವತ್ತು ಅಷ್ಟು ಹತ್ರ ವೃಕ್ಷ ಕಡ್ದವ್ರಲ್ಲ ಅವ್ರಿಗೇನು ಒಳ್ಳೇದಾಗುತ್ತೇನಿ ಸರ್? ಇವತ್ತು ಅವ್ರು ಮಾಡ್ಯಾರಲ್ಲ, ಅವ್ರ ಕತ್ತರಿಸ್ಬಿಟ್ರೆ ಹಂಗೆ ಬಿಡ್ತಾರೇನಿ ಸರ್? ನೋಡಿ ಸರ್ ನೀವೇ ಒಂಚೂರು. ಯಾರ ಮೇಲಾದ್ರೂ ಅನುಮಾನ ಐತೇನಮ್ಮ? ಯಾರ ಮೇಲೆ ಏನಿದೆ ಸರ್? ನೆನೆ ಸಲ ಚರಂಡಿ ತೆಗೆದ್ರು, ಚರಂಡಿ ತೆಗ್ದಾಗ ನಾವೇನೋ ಅವ್ರು ಏನೇನೋ ಎಲ್ಲ ಸೇರ್ಕೊಂಡು ಬೈಕ್ ಅಂತಿದ್ರು. ನಮ್ಮ ಹುಡ್ಗನ್ ನಾನು ಬೇಡ ಬಿಡಪ್ಪ, ನೀನು ಮಾತಾಡೋಕೆ ಹೋಗ್ಬೇಡ, ಅವರೆಲ್ಲ ಸೇರ್ಕೊಂಡು ಆ ಥರ ಆಡ್ತಾರೆ, ನಿಮ್ಮ ಅಪ್ಪಗೊಂದು ಸ್ವಲ್ಪ ತಿಳಿಯಲ್ಲ ಅಂತ ಹೇಳಿ ನಿನ್ನ ಈ ಥರ ನಮ್ಮನ್ನ ಈ ಥರ ಸದ್ರ ಮಾಡ್ಕೊಂಡು ಅವ್ರು ಆಡ್ತಾರೆ, ಅವ್ರು ಅವರೇ ದೊಡ್ಡವರಾಗ್ಲಿ ಬಿಡಪ್ಪ ಅಂತೇಳಿ ನಾನು ಸುಮ್ಮನಾದೆ. ಆಮೇಲೆ ಬದಿ ಮಗ್ಳಿಗೆಲ್ಲ ಚರಂಡಿ ತೆಗ್ಸಿರು, ಬಿಡು ಅಳತೆ ಮಾಡ್ಸೋಣ, ಅಳತೆ ಮಾಡಿಸ್ದಾಗ ಅದೇ ಎಲ್ಲಿಗೈತೆ ಅಲ್ಲಿ ಕಲ್ಲಾಕ್ತಾರೆ, ನೀನು ಏನು ಇದು ಮಾಡೋಕೆ ಹೋಗ್ಬೇಡ ಸುಮ್ಮನಿರಪ್ಪ ಅಂತ ಅಂದೆ ಸರ್. ಅದಕ್ಕೆ ಅವ್ನು ಅಲ್ಲಿ ಸುಮ್ಮನಾದ. ನಾವು ನೆನೆ ಇಲ್ಲೇ ಇದ್ದರು, ದನ ಹೊಡ್ಕೊಂಡು ಸಾಯಂಕಾಲದಾಗ ಮನೆ ತಕ್ಕ ಹೋದು ಎಲ್ಲ ಇನ್ನೂ ಇಲ್ಲೇ ಇದ್ದರು. ನಾವು ಮಂತಕ್ಕೆ ಹೋದ್ಮೇಲೆ ಅಲ್ಲಿ ದಾರಿ ಮಾಡ್ಯಾರ, ಅಲ್ಲಿ ದಾರಿ ಮಾಡಿ ಬಂದು ನೈಟ್ ಬಂದು ಸಾಯಂಕಾಲವ್ರಿಗೆ ಇದ್ದೆ, ಸಾಯಂಕಾಲದವ್ರಿಗೆ ಏನೂ ಇರಲಿಲ್ಲ, ಇಲ್ಲೇ ಮೇಯಿಸ್ಕೊಂಡು ಇಲ್ಲೇ ಇದ್ದು ಸಾಯಂಕಾಲದ ಬಂದು ಈ ತರ ಮಾಡಿರೋದು. ಯಾರು ಗಂಗಾಧರಯ್ಯ ಬಸವರಾಜ ಸಹ ಮಾಡಿರೋದು. ಇನ್ನು ಮಹದೇವಮ್ಮ ತಾಯಿ ಚಿಕ್ಕಮ್ಮ ಮಾತನಾಡಿ, ಜೀವನಕ್ಕೆ ಆಧಾರವಾಗಿದ್ದ ಅಡಿಕೆ ಮರಗಳನ್ನ ಕಡಿದುಹಾಕಿದ್ದಾರೆ. ಇಂತಹ ಕೆಲಸ ಮಾಡಿರುವ ಇವರನ್ನ ದೇವರು ಎಂದಿಗೂ ಶಿಕ್ಷೆ ನೀಡದೆ ಬಿಡೋದಿಲ್ಲ ಎಂದು ಭಾವುಕರಾದ್ರು. ಏನಾಯ್ತು ನೋಡಪ್ಪ ಯಾರು ಮಾಡಿದ್ಯಾರು? ಯಾರು ಮಾಡಿರಪ್ಪ ಪರಮಾತ್ಮ ಗೊತ್ತು, ನನಗೆ ಗೊತ್ತಿಲ್ಲ. ಒತ್ತಿನ ದನ ಹಿಡ್ಕೊಂಬಂದು ನೋಡಿ ಬಾಯಿ ಮಾಡ್ಕೊಂತ, ಒತ್ತಿನ ದನ ಹಿಡ್ಕೊಂಬಂದು ನೋಡಿ ಬಾಯಿ ಮಾಡ್ಕೊಂತದ್ದು.
ನಂಗೆ ಕಿವಿ ಕೇಳಲ್ಲ. ಹ್ಞೂ ಕುಂತಿದ್ದೆ ಅದು ನಿಮಗೆ ಸಂಸಾಕೈತಲ್ಲ ಅಂತ ನೋಡಿದೆ. ಆಮೇಲೆ ಬಾಯ್ ಬಡ್ಕೊಂತದಲ್ಲ ಬಂದೆ ನೋಡೋಣ ನೋಡಿ. ಇನ್ನು ಹಲವು ವರ್ಷಗಳಿಂದ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಅಡಿಕೆ ಗಿಡಗಳನ್ನ ಹಾಕಿದ್ವಿ. ಆದರೆ ರಸ್ತೆ ಬಿಡ್ಲಿಲ್ಲ ಎಂಬ ಮಾತ್ರಕ್ಕೆ ಪಕ್ಕದ ಜಮೀನಿನ ಗಂಗಾಧರಯ್ಯನ ಮಗ ಬಸವರಾಜು ಈ ಕೃತ್ಯವನ್ನ ಮಾಡಿದ್ದಾರೆ. ಮರಗಳನ್ನ ಈ ರೀತಿ ಕಡಿದು ಹಾಕಿರುವ ಇವರು ನಾಳೆ ನಮ್ಮ ಮೇಲೆಯೂ ಹೀಗೆ ಹಲ್ಲೆ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ನಮಗೆ ನ್ಯಾಯ ಕೊಡಿಸಬೇಕೆಂದು ರಮೇಶ್ ಮಗ ಸಂಜಯ್ ಅಂಗಲಾಚಿದ್ರು. ಅಲ್ಲಿ ಕಂಪ್ಲೇಂಟ್ ದಾಖಲಾಯಿತು. ಇವರು ದಾರಿ ವಿಷಯಕ್ಕಾಗಿ ಇಲ್ಲದ ಸಲ್ಲದ ಆರೋಪಗಳು ಮಾಡಿ ನಮ್ಮನ್ನ ಸ್ಟೇಷನ್ಗೆ ಇದು ಮಾಡಿದರು. ತಿರ್ಗಾ ಈಗ ಅವರು ಜಮೀನ ಟ್ರೆಂಚ್ ತೆಗ್ಸೋಕ್ಕೆ ಅಂತ ಬಂದು ನಿನ್ನೆ ಸಾಯಂಕಾಲ ಬಂದು ಈ ಥರ ಅಡಿಕೆಗಳನ್ನೆಲ್ಲ ಕೊಚ್ಚಿದ್ದಾರೆ. ಹಿಂದೆ ಏನು ಗಲಾಟೆ ಆಯ್ತಲ್ಲ, ಅದಕ್ಕೆ ಏನೂ ಪ್ರಯೋಗ ಸಿಗಲ್ಲ ಅಂತೇಳಿ ಈಗ ಬಂದು ಅಡಿಕೆಗಳು ಒಂದು ಹೆಚ್ಚು ಕಡಿಮೆ 60-70 ಗಿಡ ಅಡಿಕೆಗಳನ್ನ ಕಟ್ಟಿದವ್ರೆ. ಈಗ ಮರ ಕಡ್ದಿರೋ ನಮ್ಮನ್ನು ಕಡಿಯೋಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಇದ್ರ ಮೇಲೆ ಹಿಂದೆ ತಾಯಿ ನಮ್ಮ ತಂದೆಗೂ ಅಷ್ಟು ತಿಳುವಳಿಕೆ ಇಲ್ಲ. ಒಂದು ಆಧಾರವಾಗಿದ್ದ ಅಡಿಕೆಗಳು ಇವರಿಂದ ನಾವು ನಂಬಿಕೆ ಬದುಕಿದ್ದು. ಈಗ ಅವು ಇಲ್ದಂಗಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಒಟ್ನಲ್ಲಿ ವೈಯಕ್ತಿಕ ದ್ವೇಷಕ್ಕೆ 50ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನ ಕಡಿದುಹಾಕಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದು, ಇಂತಹವರ ವಿರುದ್ಧ ಕ್ರಮ ಕೈಗೊಂಡು ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.